ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಕೆಲಸ ಮಾಡಿರೋದು. ಆ್ಯಂಡ್ ಸರ್ ಹೇಳಿದ ಹಾಗೆ ಟಿ ವಿಯಲ್ಲಿ ಹೇಗೆ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಆ್ಯಂಡ್ ಸರ್ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಯಾಕಂದರೆ ಅವ್ರ ಜೊತೆ ತುಂಬ ಹತ್ತಿರದಿಂದ ಕೆಲಸ ಮಾಡಿದ್ದೀನಿ ಆ ಸಾಂಗ್ ಟೈಮಲ್ಲೂ. ನನ್ನ ಹತ್ರ ಕೇಳಿದ್ದು ಇಷ್ಟೇ ಅವರು ಪ್ರತಿದಿನ ಸೆಟ್ಟಲ್ಲಿ ಹೋದಾಗ, ಅಮ್ಮ ತಿಂಡಿ ತಿಂದೆ, ಅಮ್ಮ ಊಟ ಮಾಡಿದ್ದೆ ಅಂತ. ಸೊ ಐ ರಿಯಲಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಆ್ಯಂಡ್ ಇದು ಡೆಫಿನೆಟ್ಲಿ ಸರ್ ಹೇಳಿದ ಹಾಗೆ ಇದೊಂದು ವಿಧಿ ಆಟ. ಇದರಲ್ಲಿ ನಾವು ಕಮೆಂಟ್ ಮಾಡೋ ಥರ ಏನಿಲ್ಲ. ನ್ಯಾಯಾಲಯ ಏನಿದ್ರು ಅವ್ರ ತೀರ್ಪು ಇನ್ನು ಫೈನಲ್. ಬಟ್ ಎಸ್ ವೆರಿ ಸ್ಯಾಡ್, ಇಂಥ ಒಂದು ಇನ್ಸಿಡೆಂಟ್ ನಡೆದು ಇತ್ತು. ತುಂಬ ಒಂದು ಬ್ಯಾಡ್ ಇನ್ಸಿಡೆಂಟ್, ಎಕ್ಸ್ಟ್ರೀಮ್ಲಿ ಸ್ಯಾಡ್. ಓಕೆ, ಥ್ಯಾಂಕ್ ಯು. ಓಂ ಪ್ರಕಾಶ್ ಅವರ ಜೊತೆ ಕೆಲಸ ಮಾಡೋದಂಥದ್ದು ನಿಮ್ಮ ಪಾತ್ರದ ಬಗ್ಗೆ. ಫಸ್ಟ್ ಆಫ್ ಆಲ್ ನನಗೆ ಓಂ ಸರ್ ಜೊತೆ ಅವಕಾಶ ಸಿಕ್ಕಿದ್ದು, ಸ್ಪೆಷಲಿ ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿಸ್. ನಾನು ತ್ರಿಶೂಲಮಲ್ಲಿ ಇದಕ್ಕಿಂತ ಮುಂಚೆ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಒಂದಿಷ್ಟು ವರ್ಷ ಆಯಿತು ನಾವು ಶೂಟಿಂಗ್ ಮುಗಿಸಿ. ಬಟ್ ಅಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಕೆಲಸ ಮಾಡಿದಾಗ ನನಗೆ ಅಷ್ಟು ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ. ಸೊ ನಾನು ಇವತ್ತು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ರೂ ಸರಿಂದನೇ ಕಲ್ತಿರೋದು. ಯಾಕೆಂದರೆ ಮೈ ಜರ್ನಿ ಆಸ್ ಸ್ಟಾರ್ಟೆಡ್ ಫ್ರಮ್ ದೇರ್. ಅದಾದಮೇಲೆ ಇವಾಗ ಸರ್ ನನಗೆ ಇನ್ನೊಂದು ಮೂವಿಯಲ್ಲಿ ಕೂಡ ಅವಕಾಶ ಕೊಡ್ತಾ ಇದ್ದಾರೆ, ಗೆರಿಲ್ಲಾ ವಾರ್ ಅಂತ ಮೂವಿ. ಇನ್ನೇನು ಅವ್ರದ್ದು 50th ಡೈರೆಕ್ಟೋರಿಯಲ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಇನ್ನು ಫೀನಿಕ್ಸ್ ಬಗ್ಗೆ ಹೇಳೋದಂದರೆ, ಸರ್ ನನಗೆ ಬಂದು ಈ ಮೂವಿ ನರೇಟ್ ಮಾಡಿದಾಗ ನಾನೇ ಸ್ವಲ್ಪ ಕೇಳಿದೆ, ಸರ್ ಐ ಯು ಶ್ಯೂರ್ ಕೆಲಸದವಳ ಪಾತ್ರ ಅದು? ಯಾಕೆಂದರೆ ನಾನು ಇಲ್ಲಿ ತನಕ ಮಾಡಿರೋ ಪಾತ್ರ ಎಲ್ಲ NRI ಕ್ಯಾರೆಕ್ಟರ್ ಅಥವಾ ಗ್ಲ್ಯಾಮರ್ ಕ್ಯಾರೆಕ್ಟರ್. ನನ್ನ ಸಾಂಗ್ ಇರಲಿ ಶೇಖರ್ ಪುಷ್ಪಾವತಿ, ಅದರಲ್ಲೂ ಆಲ್ಮೋಸ್ಟ್ ಗ್ಲ್ಯಾಮರಸ್ ಆಗಿರೋ ರೋಲ್ಸೇ ಇರೋದು. ನಾನು ಜನರಲ್ ಆಗಿ ನಿಮ್ಮ ಮುಂದೆ ಬಂದಾಗ ಕೂಡ ನಾನು ಗ್ಲ್ಯಾಮರಸ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ಸೊ ನಾನೇ ಅಂದ್ಕೊಂಡೆ ಇದು ಆಗುತ್ತಾ ಅಂತ. ಸರ್ ಹೇಳಿದ್ರು, ಇಲ್ಲ ಮೇಡಮ್, ಯು ವಿಲ್ ಬಿ ಏಬಲ್ ಟು ಡೂ ಇಟ್.